ಪಾಪು ಎಲ್ಲ ಅಕ್ಕಮ್ಮ ಪಾಪು ಎಲ್ಲಿ ಯಾಕೆ ಎಲ್ಲ ನಿಂತಿದ್ದಾರೆ, ಏನಾಗಿಲ್ಲ ಪಾಪು ಆರಾಮಿದ್ದಿ ಸುಮ್ಮನೆ ಅಂತ ಹೇಳಿ ಬಂದಿದ್ದೀನಿ. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಜೀವ ಬದುಸ್ಕೊಡ್ತಾರ ಪಾಪುಗೆ? ನೀವು ಹೇಳ್ರಿ. ಇವ್ರಿಗೆ ತೆಗಿಬೇಕು ಸರ್. ಯಾರಾಗಿ ಬಂದು ಬೇರೆಯವ್ರಾಗಿ ನೋಡಬೇಕು. ಅವ್ರು ಇವರೇ ಅಂತ ನಂಬ್ಕೊಂಡು ಬಂದಿರ್ತೇವೆ ನಾವು. ಈ ಥರ ಆದರೆ ಕಷ್ಟ ಆಗ್ತಿದೆ ಸರ್. ಅವತ್ತೇನು ಬಿಟ್ಟು ಉಳಿದ್ರೆ ಕರ್ಕೊಂಡು ಹೋಗ್ತೀವಿ ಮನೆಗೆ. ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರ. LBP ನ್ಯೂಸ್ ಚಾನಲ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗು ಸಾವಾಗಿದೆ. ಕಾರಣ ಏನು ಅಂತ ಹಲವು ಸಂಘಟನೆಯವರು ಆಪಾದನೆ ಮಾಡ್ತಿದ್ದಾರೆ. ಆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ವೈದ್ಯರು THO ಅವರು ಏನು ಹೇಳ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೇಳೋಣ. ಅದೇ ರೀತಿಯಾಗಿ ಹಲವು ಸಂಘಟನೆಯವರು ಪ್ರತಿಭಟನೆ ಮಾಡಲಿಕ್ಕೆ ಮಾತನಾಡಿದ್ದಾರೆ. ಬನ್ನಿ ಅವರ ಉದ್ದೇಶ ಏನು ಅಂತ ಕೇಳೋಣ ವೀಕ್ಷಕರೇ. ಸರ್ಕಾರಿ ಆಸ್ಪತ್ರೆ ಒಳಗೆ ಎಲ್ಲ ಬರ್ತಾರೋದು, ಇಲ್ಲಿ ಬಡವರೇ ಬರೋದು. ಆಲ್ಮೋಸ್ಟ್ ಅಲ್ಲೆಲ್ಲ ಬಡವರೇ ಬರೋದು. ಇಲ್ಲಿ ವ್ಯವಸ್ಥೆ ಹೆಂಗೈತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಂದ್ರಂದ್ರೆ ಒಬ್ಬ ಆಯ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಮೇಲೆ ಇಲ್ಲಿ ಆಗಲ್ಲ, ಇಲ್ಲ ಹಾವೇರಿಗೆ ಹೋಗ್ರಿ, ಇಲ್ಲ ನಮ್ಮ ಹಾಸ್ಪಿಟ್ಲ್ ಇದೆ. ಇಲ್ಲಿಂದ ಒಬ್ಬೊಬ್ಬ 3-4 ಡಾಕ್ಟ್ರುಗಳು ಅವ್ರವ್ರ ಸ್ವಂತ ವೈಯಕ್ತಿಕ ಕ್ಲಿನಿಕ್ ಓಪನ್ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಅಷ್ಟೇ ಅಷ್ಟೇ ಮಾಡ್ತಾರೆ ಕೆಲಸ. ಎಲ್ಲ ಹೊರಗಡೆನೇ ಅದು ಟೈಮ್ ಪಾಸ್ ಎಲ್ಲ ಟೈಮ್ ಕೊಡೋದೆಲ್ಲ ಹೊರಗಡೆನೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ಯಾರೇ ಆಗಲಿ ಅವ್ರಿಗೇನಪ್ಪ ದುಡ್ಡು ಕೊಟ್ಟರೆ ಮಾಡ್ತೀವಿ. ದುಡ್ಡು ಅಂದರೆ ಯಾವ ಥರ ಇಲ್ಲಿ ಕೊಡೋಂಗಿಲ್ಲ, ಅಲ್ಲಿ ಹೋಗೋದು, ಅವ್ರ ಹಾಸ್ಪಿಟ್ಲಿಗೆ ಹೋಗೋದು, ಅಲ್ಲಿ 30,000 ಡೀಲ್ ಮಾಡೋದು, ಅಲ್ಲೇ ಆಪ್ರೇಷನ್ ಮಾಡಿ ಕೈ ಬಿಡೋದು. ಇಲ್ಲ ಹಾವೇರಿಗೆ ಹೋಗಿ, ಯಾಕಂದರೆ ಬಡವ್ರು ಯಾರಿಗೆ ಹಾವೇರಿಗೆ ಹೋಗೋಂಥ ಇದು ಇರಲ್ಲ. ಯಾಕಂದರೆ ಅವ್ರು ಬಡವ್ರು ಇರ್ತಾರೆ, ಅವ್ರಿಗೆ ಕೊಡೋಂಥ ಒಂದು ದುಡ್ಡಿನ ವ್ಯವಸ್ಥೆ ಇರಲ್ಲ. ಅಂಥ ಮಕ್ಕಳಿಗೆ ಈ ಥರ ಆಗೋಂಥ ಪರಿಸ್ಥಿತಿಗಳು. ಡಾಕ್ಟ್ರ್ ಒಂದು 10 ಗಂಟೆ ಬಂದರೆ 24 ಗಂಟೆ ಆದರೆ ಇದುವರೆಗೂ ಡಾಕ್ಟ್ರ್ ಇಲ್ಲ. ನಾವು 6-7 ಗಂಟೆಗೆ ನನಗೆ ಫೋನ್ ಬಂದಾಗ ನಾನು ಇಮಿಡಿಯೇಟ್ಲಿ ಬಂದು ನೋಡಿದಾಗ ಅವಾಗ ಅಮ್ಮ ಅವಾಗ ಬಂದು ಅವಾಗ ಚೆಕ್ ಮಾಡೋಕ್ಕೆ ಹೋಗ್ತಾಯಿದ್ದೆ. ಕ್ಷಮಾ ಮೇಡಮ್ ಅಂತೇಳಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಅವ್ರು ನೈಟೇ ಬಂದು ಹಿಂಗಾಗೈತೆ, ಹಿಂಗಿಲ್ಲ ಏನಿಲ್ಲ, ಅವ್ರು ಇಲ್ಲಿದ್ರು ಬೇರೆ ಯಾವ್ದಾದ್ರು ಡಾಕ್ಟರ್ ಸರ್ ಹಿಂಗೈತೆ, ಹಿಂಗಿಲ್ಲ ಮೇಡಮ್ ಹೋಗ್ರಿ ಮಾಡ್ರಿ ಅಂದರೆ ಒಂದು ಆ ಮಗುನ ಬದುಕ್ಬೋದತ್ತೇನೋ. ಒಂದು ಜೀವ ಆಗೈತೆ, ಇದಕ್ಕೆಲ್ಲ ಹೊಣೆಗಾರ ಯಾರು? ಆಮೇಲೆ ಇಲ್ಲಿ ಬಂದ ಸಾರ್ವಜನಿಕರು ಯಾರೇ ಬಂದು ಅಲ್ಲಿ ಚೆಕ್ ಮಾಡಕ್ಕೆ ಹೋದ್ರೆ ಏನಂತಾರೆ, ಅವ್ರು ದೂರ ನಿಂತ್ಕೊಂಡು ಏನಾಗಿತ್ತಮ್ಮ ನಿನಗೆ ಬಟ್ ನೋವು, ಹೋಗ ಸ್ಕ್ಯಾನಿಂಗ್ ಮಾಡ್ಸಮ್ಮ, ಇಲ್ಲಿ ಬೇಡ, ಅವ್ರು ಸಂಬಂಧಪಟ್ಟ ಕ್ಲಿನಿಕ್ಗಳಿಗೆ ಬರ್ಕೊಡ್ತಾರೆ. ಈ ವ್ಯವಸ್ಥೆ ಯಾಕೆ ಈ ಥರ ಆಗ್ತಾರೆ ಈಗೆಲ್ಲ? ಈ ವ್ಯವಸ್ಥೆನ ಬಂದ್ ಮಾಡಬೇಕು. ಆಮೇಲೆ ಅವರು ಸ್ವಂತ ಏನು ಕ್ಲಿನಿಕ್ ಇಟ್ಕೊಂಡಾರಲ್ಲ ಅದನ್ನು ಬಂದ್ ಮಾಡಿಸ್ಬೇಕು. ಅಧಿಕಾರಿಗಳಿಗೆ ಕೇಳ್ಕೊಂತಾರದು ಇದೆ. ನಾವು ಯಾರಾಗಲಿ ಇದನ್ನು ಬಂದ್ ಮಾಡಿಸೋ ವ್ಯವಸ್ಥೆ ಮಾಡ್ತಾರೆ. ಹೊರಡ್ತಾನೆ ಇರ್ತೀವಿ. ಇದಕ್ಕೇನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದೇನು ಜವಾಬ್ ಕೊಡ್ತಾರೆ. ಜಿಲ್ಲಾಧಿಕಾರಿ ಮತ್ತು ದಂಡಾಧಿಕಾರಿ ಯಾರು ಅದಾರೆ, ಡಾಕ್ಟ್ರ್ ಮೇಲೆ ಕ್ರಮ ತಗೊಳ್ಳಬೇಕು. ತಗೊಂಡು ಈ ಥರ ಮತ್ತೆ ಯಾರಿಗೆ ಮತ್ತೆ ಮುಂದೆ ಆಗಬಾರ್ದು. ದೇವರು ಅಂದರೆ ಡಾಕ್ಟ್ರ್ ನಂಬ್ಕೊಂಡು ಬರ್ತಾರೆ. ಇಲ್ಲಿ ದೇವರು ಅವ್ರ ಟೈಮ್ನಾಗ ಬಂದು ಡ್ಯೂಟಿ ಮಾಡಲೇಬೇಕು. ಯಾಕಂದರೆ ಮಾಡಿಲ್ಲ ಅಂದರೆ ಈ ಥರ ಘಟನೆ ಆಗುತ್ತೆ. ಮುಂದೆ ಈ ಥರ ಯಾವ್ದು ಆಗಬಾರ್ದು ಅಂಥೇಳಿ ನಾವು DC ಸಾಹೇಬ್ರಿಗೆ ಒಂದು ಮನವಿ ಹೇಳ್ತೀವಿ. ಮತ್ತು ಈ ಡಾಕ್ಟ್ರ್ ಮೇಲೆ ಕ್ರಮ ತಗೋಬೇಕಂತ ಹೇಳಿ ನಾವು ಅವ್ರ ಮನೆಯವ್ರ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ಯಾರ. ಆದರೆ ಅವ್ರ ಜೊತೆಗೆ ನಾವು ಕಂಪ್ಲೇಂಟ್ ಮಾಡ್ತಿದ್ದೀರಾ? ಡಾಕ್ಟ್ರ್ ಮೇಲೆ ಅಲ್ಲ, ಯಾರಿಗೆ ಮಾಡ್ತಿದ್ದೀರಾ? ಈಗ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಮತ್ತು DHH ಮೇಲೆ. ಯಾಕಂದ್ರೆ ಅವ್ರು ಬಂದು ನೋಡಬೇಕು. DHH ಅಂದರೆ ಎಲ್ಲರೂ ಬಂದು ನೋಡಬೇಕು. ಹಾಸ್ಪಿಟ್ಲ್ ಅಂದರೆ ಬಂದು ಅವ್ರದ್ದು ಕೆಲಸ ಏನಿತ್ತು ಮಾಡಲೇಬೇಕು. ಸರಿ ಇಲ್ಲ ಮೇಡಮ್, ಇಲ್ಲಿ ಆಡಳಿತನೇ ಸರಿ ಇಲ್ಲ. ಬಂದು ಅವ್ರ ಕೆಲಸ ಮಾಡಲೇಬೇಕು. ಅವ್ರು ಕೆಲಸ ಮಾಡಿಲ್ಲ ಅಂದರೆ ಈ ಥರ ಘಟನೆ ಆಗೋದು. ಯಾಕಂದರೆ ಅವ್ರು ಸ್ವಂತ ಕ್ಲಿನಿಕ್ ನಡೆಸಂಗಿದ್ರೆ ನಡೆಸಲಿ, ಬೇಡ ಅನ್ನೋಂಗೆ ನಾವು ಏನನ್ನ ನಮಗೇನು ರೈಟ್ಸ್ ಇಲ್ಲ. ಅವ್ರು ಗೌರ್ಮೆಂಟ್ ಜಾಬ್ ಯಾರು ಮಾಡ್ತಾರೋ ಅವ್ರು ಬಂದು ಮಾಡಲಿ ಅಂತ ಹೇಳಿ ನಾವು ಯಾರು ಮಾಡ್ಕೊಂಡು ಮುಗಿಸ್ತೀವಿ. 11 ಗಂಟೆಗೆ ನಾ ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಮಾಡಿ ಹೋಗಿದ್ದೆ. ಇಲ್ಲಿ ಯಾರೂ ಡಾಕ್ಟ್ರು ಇಲ್ಲ. ನೈಟ್ ಡ್ಯೂಟಿ ಒಳಗೆ ಎಲ್ಲ ಸಿಸ್ಟರ್ ಮೇಲೆ ಡಿಪೆಂಡ್ ಅದಾರೆ. ಸಿಸ್ಟರು ಮಾಡೋದು ಎಲ್ಲ ಕೆಲಸ ಸಿಸ್ಟರ್. ಇವ್ರು ಡಾಕ್ಟ್ರ್ ಒಬ್ಬೊಬ್ಬರು ಇಲ್ಲೇ ಯಾವುದೇ ರೀತಿಯ ಇನ್ಚಾರ್ಜ್ ಕೂಡ ತೊಗೊತಾ ಇಲ್ಲ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎದಕ್ಕಪ್ಪ ಅಂದರೆ DHO ತಮ್ಮ ಕೆಲಸ ಐತಿ ಮಾಡ್ಕೊಳೋದು ಹೋಗೋದು ಅಷ್ಟೇ ಗೊತ್ತೈತೆ ಅವ್ರಿಗೆ. ಇಲ್ಲಿ ಬಂದು ವಿಸಿಟ್ ಮಾಡೋಂಗಿಲ್ಲ, ನೋಡೋಂಗಿಲ್ಲ. ನೈಟ್ ಡ್ಯೂಟಿ ಯಾರಿದಾರಂತ ಏನು ಒಟ್ಟು ಏನೇನಿಲ್ಲ. ಎಲ್ಲ ಸಿಸ್ಟರ್ ಮೇಲೆ. ರಾತ್ರಿಗೆ ಅದು ಬೆಳಿಗ್ಗೆ 6 ಗಂಟೆ 5 ಗಂಟೆಗೆ ಡೆಲಿವರಿ ಆಗಿದ್ದೆ. ಅದು ಆದಮೇಲೆ ಫೋನ್ ಮಾಡ್ಯಾರ ಅವ್ರಿಗೆ, ಮಗು ಯಾಕೆ ಹುಷಾರಾಗಿಲ್ಲ ಹೇಳತ್ಲೆ. ಆಮೇಲೆ ಕ್ಷಮಾ ಮೇಡಮ್ ಅವ್ರು ಬಂದು ಚೆಕ್ ಮಾಡ್ಯಾರಂತೆ. ಅಲ್ಲಿ ಮಠ ಆ ಮಗು ಸತ್ತು ಹೋಗಿದೆ. ಆದಷ್ಟು ಬೇಗ ಅಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇದು ಮೊದಲ ಸಲ ಅಲ್ಲ, ಭಾಳ ಸಲ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ತಾ ಇರ್ಬೇಕು. ನೀವು ಸಂಬಳ ತೊಗೊಂಡು ಮನ್ಯಾಗ ಕುಂದ್ರೋದು ಅಷ್ಟೇ ಅಲ್ಲ. ಇಲ್ಲಿ ಮಗು ಸತ್ತು ಹೋಗಿದೆ. ಯಾರ ಮಗು ಸತ್ತು ಹೋಗ್ತೈತಿ ಅವ್ರಿಗೆ ಗೊತ್ತ, ಕಷ್ಟ ಅವ್ರದ್ದು. ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮಟ್ಟದ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೀವಿ ನಾವು ಕೂಡ ನಿನ್ನೆ. ಈಗ ನಮ್ಮ ಲೀಡರ್ ಒಬ್ಬರು ಫೋನ್ ಮಾಡಿದ್ರು, ಮಗು ಸರಿ ಅಂತ ಫೋನ್ ಮಾಡಿದ್ರು. ವಿಚಾರ ಇಷ್ಟ. ಈಗ ನನಗೆ ಗಮನಕ್ಕೆ ಬಂದೈತಿ. ಇನ್ಮೇಲೆ ಅದು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊತೀವಿ. ಯಾಕಂದರೆ ವಿಷಯ ಸ್ಪಷ್ಟನೆ ಆಗಿಲ್ಲ. ಈಗ ಅವ್ರು ನಿಮಗೆ ಹೇಳಿಕೆ ಕೊಟ್ಟ ಮೇಲೆ ಒಂದು ನಮ್ಗೆ ಗೊತ್ತಾಯಿತು. ಎಲ್ಲ ಬರ್ತಾ ಇದ್ದೇವೆ. ಆಮೇಲೆ ಡಾಕ್ಟರ್ಸ್ ಮಾಡೋಂಥ ಕೆಲಸನ ಈ ಸಿಸ್ಟರ್ ಯಾಕೆ ಮಾಡ್ತಾ ಇದ್ದಾರೆ? ಸಿಸ್ಟರ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಹೆಚ್ಚಿನ ಡಾಕ್ಟರ್ಸ್ಗಳು ಕೇಳೋಂಥ DHO ಸಾಹೇಬ್ರ ಜೊತೆ ಮಾತಾಡಬೇಕು. ಇಲ್ಲಾಂದ್ರೆ ತಾಲೂಕು THO ಜೊತೆ ಮಾತಾಡಬೇಕು. ಇವರಿಬ್ರು ಹೇಳ್ತಾನೆ ಯಾಕೆ ಮಾಡ್ತಾರೆ? ಇವ್ರು ಹೇಳ್ತಾನೆ ಮಾಡೋದ್ರಿಂದ ಏನಾಗ್ತಾಯಿದೆ ಅಂದರೆ ಸಮಸ್ಯೆ ಭಾಳ ಉದ್ಭವ ಆಗ್ತಾಯಿದೆ. ಈಗ ಆ ಪಾಪು ಹೋಗಿದೆ,
ಅದು ಯಾರು ತಂದ್ಕೊಡ್ಬೇಕು? 9 ತಿಂಗಳ ಹೆತ್ತಿರ್ತಾಳ ತಾಯಿ. ಹಾಗೆ ಪರಿಸ್ಥಿತಿ ಏನು? ಎಲ್ಲ ನಾರ್ಮಲ್ ಡೆಲಿವರಿ ಆಗಿತ್ತು ಅವ್ರಿಗೆ. ಈಗ ಪಾಪು ಇದಾಗಿರೋ ಕಾರಣ ಕಾರ್ಡ್ ಕೊಲಾಪ್ಸ್ ಅಂತ ಕರಳು ಬೆಳಿ ಮುಂಚೆನೇ ಫಸ್ಟ್ ಡೆಲಿವರಿ ಆಗಿ ಆಮೇಲೆ ಬೇಬಿ ಡೆಲಿವರಿ ಆಗಿರ್ತದೆ. ಅದು ಲಕ್ಷಕ್ಕೊಬ್ಬರಿಗೆ ಹಿಂಗಾಗುತ್ತೆ. ಅದು ನಮ್ಮ ಕೈಗೆ ಇರೋದಿಲ್ಲ ಅದು. ಆಮೇಲೆ ಬ್ಲೀಡಿಂಗ್ ಆಮೇಲೆ ಡೆಲಿವರಿ ಆದ ತಕ್ಷಣ ಬ್ಲೀಡಿಂಗ್ ಜಾಸ್ತಿ ಆಯಿತು. ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿದ್ದೀವಿ. ಮೇಡಮ್ ನೀವು ಮಗು ಹೆಂಗೆ ಸತ್ ಹೇಳಿದ್ರೆ ನೀವು ದುಡ್ಡಿಗಿಲ್ಲ ಮೇಡಮ್ ನೀವು ಡ್ಯೂಟಿ ಮೇಲೆ ಇರಲಿಲ್ಲ. ನಿಮ್ಮ ಇನ್ಚಾರ್ಜ್ ಇದ್ರು ನೀವು ಡ್ಯೂಟಿಯಲ್ಲಿ ಇರಲಿಲ್ಲ. ನೀವು ಕಾಲ್ ಮುಖಾಂತರ ಇನ್ಸ್ಟ್ರಕ್ಟರ್ ಕೊಟ್ಟಿದ್ದಕ್ಕೆ ಇದು ಕಾರಣ ಅಂತ ಹೇಳ್ತಿದ್ರೆ ಅದಕ್ಕೆ ಏನು ಹೇಳ್ತೀರಾ? ಕಾಲ್ ಇರ್ತೀವಿ. ಆಮೇಲೆ ಇನ್ಫಾರ್ಮ್ ಮಾಡಿದೆ. ಆಮೇಲೆ 10 ಗಂಟೆಗೆ ಅವ್ರು ಹೇಳಿದಾಗ ನಾವು ಒಂದ್ಸತಿ ಯಾಕಂದರೆ 5th ಗರ್ಡ ಯಾವಾಗಲೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಆದಷ್ಟು ಅವರಲ್ಲಿ ಅವು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಅದ್ರ ಅದು ಹೇಳಿದ್ರೂ ಇಲ್ಲ ಅಂದರೆ ಅವಾಗಿನ ನೋವು ಕಂಡಿರಲಿಲ್ಲ. ಈಗೇನು ಬಂದಿದ್ದಾರೆ. ಮೇಡಮ್ ಅವ್ರು ಹೇಳೋ ಪ್ರಕಾರ ನೀವು ಕಾಲಲ್ಲಿ ಹೇಳೋಕ್ಕದಲ್ಲ, ನಿಮ್ದು ಇನ್ಚಾರ್ಜ್ ಇತ್ತು, ನೀವು ಯಾಕೆ ಡ್ಯೂಟಿ ಮೇಲೆ ಇರಲಿಲ್ಲ, ನೀವು ಯಾಕೆ ಅದನ್ನ ಡೈರೆಕ್ಟಾಗಿ ಬಂದು ಇನ್ಸ್ಟ್ರಕ್ಟ್ ಮಾಡಲಿಲ್ಲ? ನೀವು ಎಲ್ಲೇ ಕಾಲಲ್ಲಿ ನಿಂತ್ಕೊಂಡು ಹಾವೇರಿ ಬರ್ಕೊಡ್ತೀನಿ, ಹಾವೇರಿ ಹೋಗಿಲ್ಲ ಮೇಡಮ್. ನಿಮ್ಮ ಇನ್ಚಾರ್ಜ್ ಇದ್ದು ನೀವು ಇರಲೇಬೇಕಾಗಿತ್ತು, ನೀವು ಯಾಕೆ ಇಲ್ಲ ಡ್ಯೂಟಿ ಮೇಲೆ ಅಂತ ಕೇಳ್ತಿದ್ದಾರೆ. ಅದ್ರದ್ದು ಅವ್ರದ್ದು ಅದೇ ಆರೋಪ, ಬೇರೆ ಏನಿಲ್ಲ. ನೈಟ್ ಡ್ಯೂಟಿ ಮಾಡೋದಿಲ್ಲ, ಡ್ಯೂಟಿಗಿಲ್ಲ, ಡ್ಯೂಟಿಯಲ್ಲಿ ಹಾಜರಿ ಹಾಕಿದ್ರೆ ಅದು ಡ್ಯೂಟಿಯಲ್ಲಿ ಇಲ್ಲ. ನೀವು ಅದ್ರ ಬಗ್ಗೆ ಮಾತಾಡ್ರಿ. ಅದು ಕಾರ್ಡ್ ಪ್ರೊಲಾಪ್ಸ್ ಆಗಿ ಇದಾಗಿರೋದು. ಬಟ್ ಇನ್ನೊಂದ್ಸತಿ ಹಿಂಗಾಗದೇ ಇರೋ ಥರ ನೋಡ್ಕೊಂತೀವಿ ನಾವು. ಹೈಯರ್ ಅದ್ರಿಗೆ ಹೇಳ್ತಾರೆ. ಜೀವ ಹೋಗಿದ್ದಲ್ಲ ಮೇಡಮ್, ಏನು ಮಾಡೋದು ಹೇಳ್ರಿ? ಇದ್ರ ಸಂಪೂರ್ಣ ಮಾಹಿತಿ ತಗೊಂಡು ನಾವು ಮುಂದೆ DHR ಇರ್ತಾರೆ. DHR ಹತ್ರ ನಾವು ಗಮನಕ್ಕೆ ತಗೊಂಡು ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಮೇಲೆ ನಾವು ಮುಂದೆ ಸೂಕ್ತ ಕ್ರಮ ತೊಗೊಳ್ತೇವೆ. ಸರ್, ಈಗ ಇದು ನಿಮ್ಮ ಮಾಹಿತಿ ಗೊತ್ತಿದೆ ನಿಮಗೆ. ಈಗ ನೀವು ತಾಲೂಕು ವೈದ್ಯಾಧಿಕಾರಿಯಾಗಿ ನೀವೆಂತ ಕ್ರಮ ತಗೊಂತೀರಿ ಹೇಳಿ ಸರ್? ಅವ್ರದ್ದು ಆಯ್ತು DHO ಅವ್ರು ತಗೊಂತಾರೆ, ನಿಮ್ದು ಹೇಳಿ. ಮಾಹಿತಿ ನಾವು DHR ಮುಖಾಂತರ ನಾವು ಏನು ಮುಂದೆ ಗೈಡ್ಲೈನ್ಸ್ ಬರುತ್ತೆ ಅದ್ರ ಪ್ರಕಾರ ನಾವು ಅಲ್ಲ, ಇದು ಒಂದನೇ ಆರೋಪ ಅಲ್ಲ, ಅನೇಕ ಸರಿ ಇದು ಆರೋಪಗಳು ಬಂದಿದ್ದಾವೆ. ಯಾಕೆಂದ್ರೆ ರೆಫರ್ ಮಾಡ್ತಾರೆ. ನಾವು ಚರ್ಚೆ ಮಾಡಿ ಮುಂದೆ ಏನು ಮಾಡ್ತಾರೆ ಅಂದ್ರೆ DHR ಹತ್ರ ನಾವು ಮಾಹಿತಿ ತೊಗೊಂತೀವಿ. ಬೇರೆ ಪಬ್ಲಿಕ್ ಬೇಡಿಕೆ ಏನು ಗೊತ್ತಾ? ಸಸ್ಪೆಂಡ್ ಮಾಡ್ತೀರಾ ಅವ್ರನ್ನ ಅಂತ. DHR ಸಸ್ಪೆಂಡ್ DHR ಹತ್ರ ಮಾಹಿತಿ ಕಳಿಸ್ತೀವಿ. ಅವ್ರ ಮುಂದೆ ಏನು ಈಗ ನಾವು ಮಾಹಿತಿ DHR ಹತ್ರ ಮಾತಾಡಿ ಮುಂದೆ ಮಾಹಿತಿ ತೊಗೊಂಡು ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮುಂದೆ ಸೂಕ್ತ ಕ್ರಮ ತೊಗೊಳ್ತೇವೆ. ವಿಷಯ ಮಾತನಾಗೆ ಇರುತ್ತಾ ಅಥವಾ ಕ್ರಮ ಆಗುತ್ತೆ ಇದು ಮಾಡ್ತೀವಿ ಮುಂದೆ. ಸರ್, ನೈಟ್ ಡ್ಯೂಟಿ ಮಾಡೋದೇ ಇಲ್ಲಲ್ಲ ಮೇಡಮ್ ಅವರು, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಅದು ರೋಸ್ಟರ್ ಪ್ರಕಾರ ಅದೆಲ್ಲ ಟಾಮ್ಸ್ ಅಂತ ಅಟೆಂಡೆನ್ಸ್ ಬರುತ್ತೆ. ಅದ್ರ ಪ್ರಕಾರ ಡ್ಯೂಟಿ ಇರ್ತದೆ ಅವ್ರದ್ದು. ಅದನ್ನ ನೋಡಿ ಅದರ ರೋಸ್ಟರ್ ಅಷ್ಟೇ, ತಂಬೇನು ಕೊಡಲ್ಲ. ತಂಬಿಲ್ಲ, ರೋಸ್ಟರ್ ಇರ್ತೈತಿ, ಅಟೆಂಡೆನ್ಸ್ ಕಾಮ್ಸ್ ಅಂತ ಇರ್ತದೆ. ಅದ್ರ ಪ್ರಕಾರ ಅವ್ರು ಮಾಡ್ತಿರ್ತಾರೆ ಡ್ಯೂಟಿ. ಕೆಲವು ಟೆಕ್ನಿಕಲ್ ಸಮಸ್ಯೆ ಅದಾವ, ಅದು ಬಗೆಹರಿಸ್ಕೊಂಡು ನಾವು ಮುಂದೆ ಏನು ಮಾಡ್ಕೊಳ್ಳೋದು. ನೀವು ವಿಸಿಟ್ ಮಾಡಲ್ಲ ಏನು ಸರ್? ಹಾಸ್ಪಿಟ್ಲ್ಗಳು ವಿಸಿಟ್ ಮಾಡಲ್ಲ? ಇನ್ಚಾರ್ಜ್ TH ಅದನ್ರಿ. ಅಲ್ಲ, ಇನ್ಚಾರ್ಜ್ ಇದ್ರೂ ವಿಸಿಟ್ ಮಾಡ್ಬೋದಲ್ಲ? ನನಗೆ 3 PS ಇನ್ಚಾರ್ಜ್ ಅದಾವ. 4 ನಮ್ದು ಸೇರಿ 4 ಇನ್ಚಾರ್ಜು. ಇಡೀ ನಳಂದ ತಾಲೂಕಿನಾಗ 6 ಜನ ವೈದ್ಯರು ಅದಾರ. ವೈದ್ಯರ ಪರಿಚಯ ಭಾಳ ಐತಿ. ನಮಗೆ ಒತ್ತಡ ಭಾಳ ಅದಾವ್ರಿ. ಸರ್, 5 ಜನ ವೈದ್ಯರು ಇರೋದಿಲ್ಲ. ಇನ್ಚಾರ್ಜ್ TH ಅದನ್ರಿ. 5 ಜನ ಇಲ್ಲಿ ವೈದ್ಯರು ಇರೋದು. ವೈದ್ಯರು ಕೊಟ್ಟು ಇಲ್ಲಿಗಿಲ್ಲ. ನನಗೆ ಇನ್ಚಾರ್ಜ್ TH ಇರುತ್ತೆ. ನನಗೆ ಒತ್ತಡ ಭಾಳ ಆಗ್ತಿದೆ ರೀ. ಅದು ಮುಂದಿನ ಕ್ರಮ ಮುಂದೆ DHR ಹತ್ರ ಮಾತಾಡಿ ಮುಂದೆ ಕ್ರಮ ಏನು ತಗೊಂತಾರೆ. ನಿಂತು ಮಾಡ್ಸೋಕೆ ವ್ಯವಸ್ಥೆ ಮಾಡಿರ್ತೀವಿ. ಬಟ್ ಫೋನ್ ಮಾಡಿ ಕಾಲ್ ಮಾಡಿದ್ರೆ ಆನ್ ಕಾಲಲ್ಲಿ ಡೆಲಿವರಿ ಆಗಲ್ಲ. ಒಂದು ಇಂಜೆಕ್ಷನ್ ಕೊಡದೆ ಯಾವ ಡೆಲಿವರಿ ಆಗಲ್ಲ. ಹಂಗಿದ್ರೆ ಮನೆಯಲ್ಲೇ ಡೆಲಿವರಿ ಮಾಡ್ಕೋಬೋದಲ್ಲ, ಯಾಕೆ ಆಸ್ಪತ್ರೆಗೆ ಬರಬೇಕು? ಇವು ಡಾಕ್ಟರ್ ನಿರ್ಲಕ್ಷ್ಯತನದಿಂದ ಆಗಿರೋದು. ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ ಸಿಸ್ಟರ್. ನೀವು ಕರ್ಕೊಂಬಂದಾಗ ಯಾರಿದ್ರು? ನಾನು ಬೆಳಗ್ಗೆ ತಗೊಂಡಾಗ ನೋಡಿದ್ರು ಇನ್ನೇನಿಲ್ಲ ಅಂದರೆ ಡಾಕ್ಟ್ರ್ ಇರಲಿಲ್ಲ. ಡಾಕ್ಟ್ರ್ ಯಾರೂ ಇಲ್ಲ. ನಿನ್ನೆ ಇಡೀ ಡ್ಯೂಟಿ ಡಾಕ್ಟ್ರ್ ಇಲ್ಲ, ಯಾರೂ ಇಲ್ಲ. ಬೆಳಗ್ಗೆ ನೋಡಿದ್ರು, ಮಧ್ಯಾಹ್ನ 4 ಗಂಟೆಗೆ ಮನೆಗೆ ಕಳಿಸ್ಕೊಟ್ರು. ಅಲ್ಲಿಂದ ಮತ್ತೆ ನಾವು 7:30ಗೆ ಬಂದಾಗ ಮಧ್ಯಾಹ್ನ ಡ್ಯೂಟಿ ಸಿಸ್ಟ್ರು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿ ಹೋಗಿದ್ರು. ನೈಟ್ ಡ್ಯೂಟಿ ಸಿಸ್ಟ್ರು ಫೋನ್ ಮಾಡಿ ಕರೆದ್ರೆ ಆನ್ ಕಾಲಲ್ಲೇ ರೆಫರ್ ಟು ಹೈಯರ್ ಸೆಂಟ್ರ್. ಇವ್ರದ್ದು ಮಾತು ಇದೆ ಭಾಳ ಐತಿ. ಹಂಗಾರೆ ಬಡವ್ರ ಬಗ್ರು ರೆಫರ್ಸ್ ಟು ಹೈಯರ್ ಸೆಂಟ್ರ್ ಇಲ್ಲಿ ಯಾಕೆ ತಾಲೂಕು ಆಸ್ಪತ್ರೆ ಇರಬೇಕು? ಇವ್ರು ಯಾಕೆ ಇಲ್ಲಿ ಪೇಮೆಂಟ್ ತೊಗೊಳಕ್ಕೆ ಡಾಕ್ಟ್ರಾಗಿ ಬಂದ್ಬಿಟ್ರು? ಪೇಷಂಟಿಗೆ ಹಿಂಸೆ ಕೊಡೋಕೆ ಬರ್ತಾರೆ ಇವರು. ಗರ್ಭಿಣಿಯರದೇನು ಅಲ್ವಾ ಗೊತ್ತಾಗಲ್ವ ಮಕ್ಕಳದ್ದು ಇವ್ರಿಗೆ? ಇವರೆಲ್ಲ ಸಿಜರಿನ್ ಮಾಡಿಸ್ಕೊಂಡಿದ್ದಾರೆ, ಉಳಿದವರೆಲ್ಲ ಸಿಜರಿನ್ ಮಾಡಿಸ್ಕೊಳುತ್ತೆ. ನಾರ್ಮಲ್ ಡೆಲಿವರಿ ಮಾಡಿದರೆ ಮಗು ತೆಗೀತಿ ಅನ್ನೋಕ್ಕೆ ಇವ್ರು ಹೇಳ್ತಾರೆ. ಇವ್ರಿಗೆ ಗೊತ್ತಿತ್ತು ತಾನೇ ಅದು. ಆ ಪ್ರಾಬ್ಲಮ್ ಗೊತ್ತಿದ್ದವ್ರು ಯಾಕೆ ಬಂದು ಫೇಸ್ ಮಾಡಲಿಲ್ಲ? ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ,
ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.